ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನನ್ನ ಹೇರ್ ಕೇರ್ ರೂಟೀನ್ ಅಂದರೆ ವೀಕ್ಲಿ ಹೇರ್ ಕೇರ್ ರೂಟೀನ್ ಹೇಗಿರುತ್ತೆ ಮತ್ತು ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಫಸ್ಟ್ ಸ್ಟೆಪ್ ಬಂದು ಬಾಚಣಿಗೆಯಲ್ಲಿ ನನ್ನ ಕೂದಲನ್ನೆಲ್ಲ ನೀಟಾಗಿ ತಕ್ಕೊತೀನಿ. ಅದಾಗಿದ್ದಾದಮೇಲೆ ಈ ಮಸಾಜರಿಂದ 2 ನಿಮಿಷ ಡ್ರೈ ಮಸಾಜ್ ಮಾಡ್ಕೊತೀನಿ. ಡ್ರೈ ಮಸಾಜ್ ಮಾಡೋದ್ರಿಂದ ಎಣ್ಣೆ ಹಾಕಿದಾಗ ಕೂದಲು ಕೂಡ ನೀಟಾಗಿ ಹೀರ್ಕೊಳ್ಳುತ್ತೆ. ಈ ಕೈಯಲ್ಲೂ ಕೂಡ ಮಸಾಜ್ ಮಾಡಬಹುದು. ಸೆಕೆಂಡ್ ಸ್ಟೆಪ್ ಬಂದು ಹೇರ್ ಆಯಿಲಿಂಗ್. ಇಲ್ಲಿ ನಾನು 2 ಸ್ಪೂನ್ ಕೊಬ್ಬರಿ ಎಣ್ಣೆಗೆ 1 ಸ್ಪೂನ್ ಹರಳೆಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಎತ್ತಿಟ್ಕೊಂಡಿರ್ತೀನಿ. ಇದನ್ನು ಕೂದಲು ಬುಡಕ್ಕೆ ನೀಟಾಗಿ ಹಚ್ಚಿ ಒಂದು 2 ಮಿನಿಟ್ಸ್ ಮಸಾಜ್ ಮಾಡ್ತೀನಿ. ಅದಾಗಿದ್ದಾದಮೇಲೆ ಒಂದು 2 ಅವರ್ಸ್ ನೆತ್ತಿ ಮೇಲೆ ಎಣ್ಣೆನ ಬಿಡ್ತೀನಿ. ವೀಕ್ಲಿ ಒಂದ್ಸಲ ನಾನು ಡೀಪ್ ಕಂಡೀಷನಿಂಗ್ ರೂಟೀನ್ನ ಫಾಲೋ ಮಾಡ್ತೀನಿ. ನಾನು ಶಾಂಪೂನ ಒಂದೇ ಅಂತ ಯೂಸ್ ಮಾಡಲ್ಲ, ಬೇರೆ ಬೇರೆ ಟ್ರೈ ಮಾಡ್ತೀನಿ. ಸ್ಯೂಟ್ ಆಗಿದ್ದನ್ನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನಾನು ಯೂಸ್ ಮಾಡೋ 3 ಶಾಂಪೂನು ತೋರಿಸ್ತಿದ್ದೀನಿ. ಫಸ್ಟ್ ಒಂದು ಲವ್ ಬ್ಯೂಟಿ ಪ್ಲಾನೆಟಿಂದ. ಇದು ಫ್ರಿಜ್ಜಿ ಹೇರ್ ಇರೋರಿಗೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ನೋಡ್ಬೋದು, ಇಲ್ಲಿ ಆಲ್ರೆಡಿ ಖಾಲಿ ಆಗಿದೆ. ಅದಕ್ಕೋಸ್ಕರ ಅಂತ ನಾನು ಲಾರಿಯಲ್ ಶಾಂಪೂ ಯೂಸ್ ಮಾಡಿದೆ. ಬಟ್ ಇದು ಕೂಡ ನನ್ನ ಕೂದಲಿಗೆ ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಆಯಿತು. ಸೊ ಇವಾಗ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಎಣ್ಣೆ ಹಾಕಿ 2 ಅವರ್ಸ್ ಬಿಟ್ಟಾದಮೇಲೆ ಫಸ್ಟು ನಾನು ಈ ಶಾಂಪೂಯಿಂದ ಹೇರ್ ವಾಶ್ ಮಾಡ್ತೀನಿ. ಈ ಶಾಂಪೂಲಿ ಫಸ್ಟ್ ಟೈಮ್ ಹೇರ್ ವಾಶ್ ಮಾಡಿ ಆದಮೇಲೆ ನಾನು ಸ್ಕ್ಯಾಲ್ಪ್ ಪ್ರೋ ಅನ್ನೋ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂನ ಯೂಸ್ ಮಾಡ್ತೀನಿ. ಈ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಕೂದಲಲ್ಲಿ ಇರೋ ಹೊಟ್ಟು ಮತ್ತು ಏನಾದರೂ ಹಾರ್ಡ್ ವಾಟರಿಂದ ಬಿಲ್ಡಪ್ ಆಗಿದ್ದರೆ ಅದನ್ನು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೀವೇ ನೋಡ್ತಾ ಇರೋ ಥರ ತುಂಬ ಕಾಸ್ಟ್ಲಿ ಏನಿಲ್ಲ. 195 ರುಪೀಸ್ಗೆಲ್ಲ ಲೋಕಲ್ ಮೆಡಿಕಲ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ, ಇಲ್ಲ ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡ್ಕೋಬೋದು. ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂಗಳು ಸ್ವಲ್ಪ ಕೂದಲನ್ನ ರಫ್ ಮಾಡುತ್ತೆ. ಅದಕ್ಕೆ ನಾನು ನೆಕ್ಸ್ಟ್ ಸ್ಟೆಪ್ ಅಂದರೆ 4th ಸ್ಟೆಪ್ ಆಗಿ ಹೇರ್ ಮಾಸ್ಕ್ನ ಯೂಸ್ ಮಾಡ್ತೀನಿ. ಕೂದಲು ಸ್ವಲ್ಪ ಡ್ರೈ ಮತ್ತು ಫ್ರಿಜ್ಜಿ. ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಅಲ್ಲಿ ವಾಶ್ ಮಾಡಿರೋದ್ರಿಂದ ಅದು ಇನ್ನೂ ರಫ್ ಆಗಿಬಿಡುತ್ತೆ. ಅದಕ್ಕೆ ಅಂತ ನಾನು ಈ ಪ್ಲಮ್ ಅವ್ರದ್ದು ಅವಕಾಡೋ ಹೇರ್ ಮಾಸ್ಕ್ನ ಯೂಸ್ ಮಾಡ್ತೀನಿ. ಇದನ್ನು ಕೂಡ ನಾನು ವಾರಕ್ಕೆ ಒಂದೇ ಸಲ ಯೂಸ್ ಮಾಡೋದು. ಇದ್ರ ಕನ್ಸಿಸ್ಟೆನ್ಸಿ ಬಂದು ಒಂಥರ ಥಿಕ್ ಕ್ರೀಮಿ ಕನ್ಸಿಸ್ಟೆನ್ಸಿ ಇದೆ. ಇದನ್ನು ನಾನು ಪೂರ್ತಿ ಕೂದಲಿಗೆ ಮಾತ್ರ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡ್ತೀನಿ. ಮಾಸ್ಕ್ ಎಲ್ಲ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ ಆದಮೇಲೆ ಕೂದಲು ಒಂದು 50% ಡ್ರೈ ಆಗಿದೆ ಅಂದಾಗ ಈ ಸ್ಟ್ರೀಕ್ಸ್ ಅವ್ರದ್ದು ಹೇರ್ ಸಿರಮ್ ಯೂಸ್ ಮಾಡ್ತೀನಿ. ಒಂದು 2 to 3 ಡ್ರಾಪ್ಸ್ ತೊಗೊಂಡು ಕೂದಲು ತುದಿಗೆ ನೀಟಾಗಿ ಅಪ್ಲೈ ಮಾಡಿ ಆಮೇಲೆ ಹೇರ್ ಸ್ಟೈಲಿಂಗ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಹೇರ್ ಕೇರ್ ರೂಟೀನ್ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದ್ರದ್ದು ಯಾವುದಾದ್ರೂ ಲಿಂಕ್ ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಯಾವ ಥರ ವೀಡಿಯೋಸ್ನ ನನ್ನ ಚಾನಲಲ್ಲಿ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ಆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ.